ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ದಿನ ಮಾರ್ನಿಂಗ್ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಬೇಗ ಏಳಬೇಕು, ಕೆಲಸ ಮುಗಿಸ್ಬೇಕು, ತಿಂಡಿ ಮಾಡಬೇಕು, ಹಾಗೆ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಮತ್ತೆ ಅಡುಗೆ ಮಾಡಬೇಕು. ಸೊ ಮನೇಲಿ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕೆಲಸ ಇರುತ್ತೆ, ಮನೇಲಿರೋ ಅಂಥ ಹೆಣ್ಮಕ್ಳಿಗೆ. ಸೊ ಇವತ್ತು ನನ್ನ ದಿನ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಹೇಳೋದ್ರಿಂದ ಒಂದು ಪಾಸಿಟಿವ್ ಆಗಿರುತ್ತೆ ಅವತ್ತಿನ ದಿನ ಎಲ್ಲ. ಹಾಗೆ ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ಕೆಲಸಗಳೆಲ್ಲ ಬೇಗ ಬೇಗ ಮುಗಿಯುತ್ತೆ. ಸೊ ಅದನ್ನೆಲ್ಲ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಹಾಡಿನ ಮೂಲಕ ಇವತ್ತಿನ ದಿನ ನಂದು ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ओम शुभं करोति कल्याणम् आरोग्यं धनसम्पदं शत्रुबुद्धिविनाशाय दीपज्योति नमोस्तुते. दीपज्योति परब्रह्म दीपज्योति जनार्दनः दीपो हरिति पापानि सम्यादीपा नमोस्तुते. कराग्रहसते लक्ष्मी करमध्य सरस्वती करमूलस्थिते गौरी प्रभाते करदर्शनम्. ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ओम त्र्यंबकं यजामहे सुगंधिं पुष्टिवर्धनं उर्वारुकमिव बन्धनं मृत्युर्मोक्षयमामृतात्. हाय फ्रेंड्स, ಈಗ ದೇವ್ರ ಪೂಜೆ ಆಯಿತು. ಒಂಥರ ಮನಸ್ಸು ಸಮಾಧಾನ ಆಯಿತು. ಕೆಲಸ ಎಲ್ಲ ಮುಗೀತಲ್ಲ, ದೇವ್ರ ಪೂಜೆ ಆಗಿಬಿಟ್ರೆ ಒಂದು ಸಮಾಧಾನ ಅನಿಸುತ್ತೆ. ಸೊ ಇವತ್ತು ಕಿಟಕಿ ಓಪನ್ ಮಾಡಿದ್ದೀನಿ. ಸುಮಾರು ದಿನದಿಂದ ಕಿಟಕಿ ಓಪನೇ ಮಾಡಿರಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಸೌಂಡು ಅಂದ್ಬಿಟ್ಟು, ಮತ್ತು ಸಖತ್ತು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಧೂಳು ಬರುತ್ತೆ ಅಂದ್ಬಿಟ್ಟು. ಆದರೂ ಇವತ್ತೇನೋ ಕೆಲಸ ಮಾಡ್ತಿದ್ದಾರೆ, ಬಟ್ ಸ್ವಲ್ಪ ಬೆಳಕು ಚೆನ್ನಾಗಿತ್ತಲ್ಲ, ಬಿಸಿಲು, ಹಾಗಾಗಿ ಸ್ವಲ್ಪ ತೆಗೆಯೋಣ ಅಂತ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ದೀನಿ. ಇವಾಗ ದೇವ್ರ ಪೂಜೆ ಆಯಿತು. ಸ್ವಲ್ಪ ತಿಂಡಿ ತಿಂದುಬಿಟ್ಟು ಮತ್ತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸೊ ಇವತ್ತು ಊಟ ಪಾರ್ಸೆಲ್ ಕಳಿಸ್ಬೇಕು. ಅನ್ನ ಸಾರು ಇನ್ನೇನು ಮಾಡೋದು.
ಸೊ ಹಾಗಾಗಿ ಇವತ್ತು ತರಕಾರಿ ಎಲ್ಲ ಇದೆ, ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಅಂತ. ಸೊ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ನನಗೆ ಬಿಸಿಬೇಳೆ ಬಾತ್ ಅಂದ ತಕ್ಷಣ ನಂಗೆ ಕಾಲೇಜ್ ಡೇಸಿಗೆ ಜ್ಞಾಪಕ ಬರುತ್ತೆ. ಒಂದೊಂದು ದಿನ ಊಟ ತೊಗೊಂಡೋಗೋಕ್ಕಾಗ್ತಿರ್ಲಿಲ್ಲ, ಲೇಟ್ ಆಗಿಬಿಡೋದು ಅಂದ್ಬಿಟ್ಟು. ಸೊ ಅವಾಗ ಕಾಲೇಜ್ ಕ್ಯಾಂಟೀನಲ್ಲಿ ಊಟ ಮಾಡ್ಕೋತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅವಾಗೆಲ್ಲ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಆಫ್ ರೇಟು ಬಿಸಿಬೇಳೆ ಬಾತು ಬರೀ 12 ರೂಪೀಸ್, 12 ರೂಪಾಯಿ ಇರೋದು. ಆಫ್ ತೊಗೊಂಡ್ರೆ 6 ರೂಪೀಸು. ಸೊ ಚೆನ್ನಾಗಿರೋದು. ಫುಲ್ ತೊಗೊಂಡ್ರೆ ಜಾಸ್ತಿ ಆಗೋದು, ಇನ್ನೇನು ಮನೆಗೆ ಹೋಗಿ ಊಟ ಮಾಡ್ಬೋದು. ಹಾಗಾಗಿ ನಾವೆಲ್ಲ ಆಫ್ ತೊಗೋತಿದ್ವಿ. ಗೋಬಿ ಸಿಗೋದು, ಮತ್ತು ಗೋಬಿ ಸಿಗ್ತಾಯಿತ್ತು, ಮಸಾಲೆ ದೋಸೆ ಸಿಗ್ತಾಯಿತ್ತು, ಎಲ್ಲ ಪುಟ್ಟು ದೋಸೆ 12 ರೂಪಾಯಿ. ಆಮೇಲೆ ಏನು ಬಿಸಿಬೇಳೆ ಬಾತ್ ಸಿಗೋದು, ವಾಂಗಿಬಾತ್ ಸಿಗೋದು, ತುಂಬ ಚೆನ್ನಾಗಿ ಮಾಡೋರು. ಸೊ ಇವತ್ತು ನನಗೆ ಬಿಸಿಬೇಳೆ ಬಾತ್ ಅಂದ ತಕ್ಷಣ ನನ್ನ ಕಾಲೇಜಿಗೆ ಜ್ಞಾಪಕ ಬಂದಿದ್ದು, ಕಾಲೇಜ್ ಡೇಸು. ಸೊ ಚೆನ್ನಾಗಿ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಫ್ರಿಜ್ಜಿಂದ ಇದಿಷ್ಟು ತರಕಾರಿ ತೊಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ತರಕಾರಿ ಇತ್ತು, ಈಗ ಇದೆಲ್ಲ ತರಕಾರಿ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ 2 ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬೀನ್ಸು ಇದಿಷ್ಟು ಕೂಡ ಹಾಕೋತೀನಿ, ಸ್ವಲ್ಪನೇ ಇದೆ. ಇವನ್ನೆಲ್ಲ ಇವಾಗ ವಾಶ್ಗೆ ಹಾಕ್ಬಿಡೋದು. ಹಾಗೆ ಒಂದು ಇದರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಕ್ತೀನಿ. ಇದೊಂದು ಪುಟಾಣಿದೊಂದು ಬೀಟ್ರೋಟ್ ಹಾಕ್ತೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿ ತೊಗೋತೀನಿ. ಇದಿಷ್ಟು ಫ್ರೆಂಡ್ಸ್ ನೋಡಿ, ಈಗ ತರಕಾರಿ ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಬೀನ್ಸು, ಹಾಗೆ ಕ್ಯಾರೆಟು, ಗೆಡ್ಡೆಕೋಸು, ಬೀಟ್ರೋಟು, ಕ್ಯಾಪ್ಸಿಕಮು, ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದಿಷ್ಟು ಬಿಸಿಬೇಳೆ ಬಾತ್ಗೆ ಬೇಕಾಗಿರೋವಂಥ ತರಕಾರಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಕೆಲವರೆಲ್ಲ ಅಕ್ಕಿ ಜೊತೆಲೇ ತರಕಾರಿನೂ ಹಾಕಿ ಬೇಯಿಸ್ಬಿಡ್ತಾರೆ. ಬಟ್ ನಾನು ಆ ಥರ ಮಾಡೋದಿಲ್ಲ. ಸೊ ಅಕ್ಕಿ ಬೇಳೆ ಒಂದು ಸತಿ ಬೇಯಿಸ್ಕೊತೀನಿ, ತರಕಾರಿ ಹಾಗೆ ಒಗ್ಗರಣೆಲೇ ಬೇಯಿಸ್ತೀನಿ. ಆವಾಗ ಒಂಥರ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಅರ್ಧ ಲೋಟದಷ್ಟು ಅಕ್ಕಿ, ಅರ್ಧ ಲೋಟದಷ್ಟು ತೊಗರಿಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀವು ಹೆಸರು ಬೇಳೆ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬರೀ ತೊಗರಿಬೇಳೆ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಧ ಲೋಟ ಅಕ್ಕಿ, ಅರ್ಧ ಲೋಟ ತೊಗರಿಬೇಳೆ. ಈಗ ಅದನ್ನು ನೀಟಾಗಿ ಒಂದು 2 ಸತಿ ವಾಶ್ ಮಾಡ್ಕೋಬೇಕು. 3 ಗ್ಲಾಸ್ ಅಷ್ಟನ್ನಾದರೂ ಹಾಕ್ಬೋದು, ಇಲ್ಲ ನಾನು ಈ ಮೆಜರ್ಮೆಂಟಿಗೆ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಅನ್ನಕ್ಕೆ ಅಕ್ಕಿ ಬೇಳೆ ರೆಡಿ ಇದೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಜಲ್ ಕೂಗಿಸ್ಕೊಂಡ್ರೆ ಅನ್ನ ರೆಡಿ ಆಗುತ್ತೆ. ಹಾಗೆ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಬೀಟ್ರೋಟು, ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಹಾಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಬೇಕಾಗತ್ತೆ. ಸೊ ಇವಾಗ ಬನ್ನಿ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಒಗ್ಗರಣೆ ಹಾಕುವಾಗ ಹಾಗೆ ಒಂದೊಂದೇ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಅನ್ನ ಮತ್ತು ಬೇಳೆ ಬೇಯೋಕ್ಕೆ ಇಟ್ಟಿದ್ದೀನಿ. ಬೇಯೋ ಅಷ್ಟರಲ್ಲಿ ಇಲ್ಲಿ ನಾನು ತರಕಾರಿ ಕೂಡ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತೀನಿ. ಬಿಸಿಬೇಳೆ ಬಾತ್ಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಅಗಲವಾದ ಪಾತ್ರೆನೇ ತೊಗೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ತರಕಾರಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕುಕ್ಕರಲ್ಲಿ ತರಕಾರಿನೆಲ್ಲ ಬೇಯಿಸ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟು ರುಚಿ ಅನಿಸಲ್ಲ ಬಿಸಿಬೇಳೆ ಬಾತು. ಈ ಥರ ಒಗ್ಗರಣೆಲೇ ನಾವು ಫ್ರೈ ಮಾಡಿಬಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಾಗತ್ತೆ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2-3 ನಿಮಿಷ ಹಾಗೆ ಒಗ್ಗರಣೆಲೇ ಬೇಯಕ್ಕೆ ಬಿಡೋಣ. ನಂತರ ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೀಟ್ರೋಟ್ ಹಾಕಿರೋದ್ರಿಂದ ಕ್ಯಾರೆಟು, ಬೀಟ್ರೋಟು, ಬೀನ್ಸು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಹಾಕೋದ್ರಿಂದ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ. ಇವಾಗ ನಾನು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಾಗೆ ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ನೀರಲ್ಲಿ ಸ್ವಲ್ಪ ಹಾಗೆ ತರಕಾರಿ ಬೇಯಲಿಕ್ಕೋಸ್ಕರ ಅಷ್ಟೇ. ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ.
ನೋಡಿ ಇವಾಗ 5 ನಿಮಿಷ ಆಗಿದೆ. ತರಕಾರಿ ಕೂಡ ಚೆನ್ನಾಗಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಹಾಗೆ ಇವಾಗ ಸ್ವಲ್ಪ ಹುಳಿ ಬೇಕು. ಹುಣಸೆ ಹುಳಿ ಹಾಕಿದ್ರೇ ಬಿಸಿಬೇಳೆ ಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಈಗ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬೇಕಂದರೆ ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಹಾಕಿದ್ರೇ ಅದೊಂದು ಚೂರು ಸ್ವೀಟ್ನೆಸ್ ಬರುತ್ತೆ. ಬಿಸಿಬೇಳೆ ಬಾತು ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಬೇಳೆ ಅಕ್ಕಿ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ತುಂಬ ಈಸಿ, ಬೇಗ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಅಕ್ಕಿ ಬೇಳೆ ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ತುಂಬ ಗಟ್ಟಿನೂ ಆಗೋಲ್ಲ. ಬೇಳೆ ಜಾಸ್ತಿ ಹಾಕಿ ಅಕ್ಕಿ ಕಮ್ಮಿ ಹಾಕಿದಾಗ ಗಟ್ಟಿ ಆಗಿಬಿಡುತ್ತೆ, ಅದು ತಿನ್ನೋಕ್ಕಾಗಲ್ಲ. ಸೊ ಈಕ್ವಲಾಗಿ ಹಾಕೋದ್ರಿಂದ ಗಟ್ಟಿನೂ ಆಗಲ್ಲ, ತೆಳ್ಳಗೂ ಇರೋದಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ಅಕ್ಕಿ ಬೇಳೆ ಎಲ್ಲ ಕೂಡ ಬೆಂದಿದೆ, ತರಕಾರಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾವು ಬೇಳೆ ಜೊತೆ ಅಕ್ಕಿ ಜೊತೆಲೇ ತರಕಾರಿ ಬೇಯಿಸ್ಬಿಟ್ರೆ ಇಷ್ಟು ನೀಟಾಗಿ ಕಾಣೋದೇ ಇಲ್ಲ. ತರಕಾರಿ ಎಲ್ಲ ಬೆಂದೋಗ್ಬಿಟ್ಟು ಸ್ಮ್ಯಾಶ್ ಥರ ಆಗಿಬಿಡತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಈ ಥರ ತರಕಾರಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡಿ. ಇವಾಗ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ತುರಿದಿಟ್ಕೊಂಡಂಥ ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಹಾಗೆ ಕುದಿಸ್ಕೊಂಡ್ರೆ ಆಯಿತು. ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ, ರೆಡಿ ಟು ಸರ್ವ್ ಮಾಡೋಣ ಬನ್ನಿ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ರೆ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈಗ ನಾನು ಅರುಣ್ಗೂ ಕೂಡ ಲಂಚ್ ಬಾಕ್ಸ್ ಕೊಟ್ಟು ಬರಬೇಕು. ಹಾಗಾಗಿ ನಾನಿಲ್ಲಿ ಒಂದು ಹಾಟ್ ಪಾನ್ಗೆ ಬಿಸಿಬೇಳೆ ಬಾತ್ ಹಾಕಿಟ್ಟಿದ್ದೀನಿ. ಹಾಗೆ ಖಾರ ಬೂಂದಿ ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಮಿಕ್ಸ್ಚರ್ ಇತ್ತು, ಮಿಕ್ಸ್ಚರ್ ತೊಗೊಟ್ಟಿದ್ದೀನಿ. ಸೊ ಇವಾಗ ಲಂಚ್ ಬಾಕ್ಸ್ ಕೂಡ ರೆಡಿ ಆಗಿದೆ, ತುಂಬ ಚೆನ್ನಾಗಾಗಿತ್ತು. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಆದಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮಳೆ ಬರ್ತಾಯಿತ್ತು, ಹಾಗಾಗಿ ಕರೆಂಟು ಬೇರೆ ಇರಲಿಲ್ಲ, ಕತ್ಲು ಅನ್ನಿಸ್ತಾ ಇತ್ತು. ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಆದಮೇಲೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ನೋಡಿ ಇವತ್ತು ಏನಿದು ಧನಿಯಾ ಕಾಳು, ಕೊತ್ತಂಬರಿ ಬೀಜ, ಧನಿಯಾ ಕಾಳು ಒಣಗಾಕಿದೆ ಬಿಸಿಲಿಗೆ. ನೋಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಮಳೆ ಮೋಡ ಆಗೋಯ್ತಾ. ಸೊ ಹಾಗೆ ತಂದು ಒಳಗಿಟ್ಟಿದ್ದೀನಿ. ನಾಳೆ ಇನ್ನೊಂದು ಸತಿ ಬಿಸಿಲಿಗೆ ಹಾಕ್ಬಿಟ್ಟು ನೋಡೋಣ, ಇದು ಹಾಗೆ ಎತ್ತಿಡೋದಾ, ಬೇಕಂದಾಗ ಯೂಸ್ ಮಾಡ್ಕೊಳ್ಳೋದಾ, ಇಲ್ಲ ಪೌಡರ್ ಮಾಡಿಡೋದಾ ನೋಡ್ತೀನಿ. ನೋಡಿ ಅಲ್ಲಿ ಆಟಾಡಿ ಬಂದು ಕೂತಿದ್ದಾರೆ, ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ನಾನು ಇವಾಗ ದೇವ್ರ ದೀಪ ಹಚ್ಚಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಇನ್ನು ಕೆಮ್ಮಿದೆ, ವ್ಲಾಗ್ ಎಂಡ್ ಮಾಡಿರಲಿಲ್ವಲ್ಲ, ಹಾಗಾಗಿ ಈಗ ನೆನಪಾಯಿತು ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಓಕೆ ಫ್ರೆಂಡ್ಸ್, ಇವಾಗ ತಣ್ಣ ಗಾಳಿ ಬೀಸ್ತಾ ಇದೆ. ವ್ಲಾಗ್ ಕಂಟಿನ್ಯೂ ಮಾಡಿದೆ. ನೋಡಿ ತಣ್ಣ ಗಾಳಿ ಬೀಸ್ತಾ ಇದೆ, ಮತ್ತೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಮಳೆ ಮೋಡ ಅಂತೂ ಇದೆ. ಹಾಗೆ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಳ್ತೀಯ ಬಾಯ್ ಹೇಳ್ಬೇಕಾ? ಓಕೆ ಫ್ರೆಂಡ್ಸ್, ಅವರು ಬಾಯ್ ಹೇಳ್ಬೇಕಂತ ಇರಿ. Thanks for watching. See you tomorrow. Bye bye. Okay. Good night. Good night. See you tomorrow. Bye bye. Bye bye. Okay. Bye. Bye.